ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಳೆದ 2.5 ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ರಾಜ್ಯದಲ್ಲಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರುವಂತಹ ಒಂದು ಕೀರ್ತಿಯನ್ನು ಹೊಂದಿರತಕ್ಕಂತ ಸಿದ್ದರಾಮಯ್ಯನವರು ದೇವರಾಜ ಅರಸರವರ ದಾಖಲೆಯನ್ನು ಕೂಡ ನಾನು ಮುರಿದಿದ್ದೇನೆ ಅಂತ ಹೇಳಿ ಹೆಮ್ಮೆಯಿಂದ ಮಾತನಾಡುವಂತ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ರೂ ಸಹ ರಾಜ್ಯದಲ್ಲಿ ಅಭಿವೃದ್ಧಿಗೆ ಬಿಡಿಗಾಸನ್ನು ಕೂಡ ಕೊಡದೇ ಇರುವಂತದ್ದು, ಕಳೆದ 2.5 ವರ್ಷ ಅವರ ಆಡಳಿತ ಅವಧಿಯಲ್ಲಿ ಯಾವುದೇ ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡದೇ ಇರುವಂತದ್ದು, ರೈತರ ಪರವಾಗಿ ಬಡವರ ಪರವಾಗಿ ಯಾವುದೇ ಒಂದು ಹೊಸ ಕಾರ್ಯಕ್ರಮಗಳನ್ನ ನೀಡದೇ ಇರುವಂತದ್ದು, ರೈತರ ಸಂಕಷ್ಟಕ್ಕೆ ಯಾವತ್ತೂ ಕೂಡ ಸ್ಪಂದನೆ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ. ಉತ್ತರ ಕರ್ನಾಟಕದಲ್ಲಿ ಭೀಕರ ನೆರೆ ಆದಾಗಲೂ ಸಹ ಪರಿಹಾರ ಕೊಡೋದು ದೂರದ ಮಾತು. ಆದ್ರೆ ಸಚಿವರು ಕೂಡ ಆ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ರೈತರ ಸಮಸ್ಯೆನ ಆಲಿಸಲಿಲ್ಲ, ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸವನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ಆರ್ಥಿಕ ದಿವಾಳಿಯತ್ತ ಇವತ್ತು ರಾಜ್ಯ ಸಾಗ್ತಾ ಇರುವಂತದ್ದು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಈ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಭರವಸೆಯನ್ನ ಕೊಟ್ಟಿದ್ರು, ಗ್ಯಾರಂಟಿಗಳು, ತಮ್ಮ ಗ್ಯಾರಂಟಿಗಳನ್ನ ಈಡೇರಿಸುವ ಸಲುವಾಗಿ ಹಣವನ್ನ ಕ್ರೋಢೀಕರಿಸಲು ಸಾಧ್ಯ ಆಗದೇ ಪರದಾಡ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ 2.5 ವರ್ಷದಲ್ಲಿ ಹಲವಾರು ಬಾರಿ ಎಕ್ಸೈಸ್ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡಿರುವಂತದ್ದು. ಒಂದು ಕಡೆ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಬೆಲೆ ಏರಿಕೆಯಿಂದ ತತ್ತರಿಸಿ ಜನ ಇವತ್ತು ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ತನ್ನ ಬೊಕ್ಕಸಕ್ಕೆ ಹಣವನ್ನು ತುಂಬಿಸ್ಕೋಬೇಕು ಅಂತೇಳಿ ಪದೇ ಪದೇ ಇವತ್ತು ಎಕ್ಸೈಸ್ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡಿ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದ್ ಮುಟ್ಟಿದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ನೀವು ಯಾವುದೇ ಊರಿಗೆ ಹೋಗಿ 500 ಮೀಟರ್ಗೆ ಮೆಡಿಕಲ್ ಶಾಪ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಲಿಕ್ಕರ್ ಶಾಪ್ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ನೀತಿನೇ ಇದು. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಹುಬ್ಬಳ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದ್ರೂ ಸಹ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ದಿನಸಿ ಅಂಗಡಿಲೂ ಕೂಡ ಇವತ್ತು ಹೆಂಡ ಮಾರ್ತಾ ಇರ್ತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ದಿನಸಿ ಅಂಗಡಿಲೂ ಕೂಡ ಇವತ್ತು ಲಿಕ್ಕರ್ ಅನ್ನ ಮಾರ್ತಾ ಇರುವಂತದ್ದು ಕಾರಣ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂಥ ಟಾರ್ಗೆಟ್. ಇವತ್ತು ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಂಕಲ್ಪ ಮಾಡದಂತೆ ಕಾಣ್ತಾ ಇದೆ. ಒಂದು ಕಡೆ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೇವೆ ಅಂತೇಳಿ ಬಡಾಯಿ ಕೊಚ್ಕೊಳ್ತಕ್ಕಂಥ ರಾಜ್ಯ ಸರ್ಕಾರ, ಮತ್ತೊಂದು ಕಡೆ ಸರ್ಕಾರದ ನೀತಿಯಿಂದ ರಾಜ್ಯದಲ್ಲಿ ಇವತ್ತು ಕುಡುಕರ ರಾಜ್ಯವನ್ನ ಮಾಡೋದಕ್ಕೆ ಇವತ್ತು ಈ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿರುವಂತದ್ದು ನಾಡಿನ ದುರ್ದೈವ. ನೋಡಿ, ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಕಾರ್ಯಕ್ರಮವನ್ನ ಮಾಡಿ ಬಡವರಿಗೆ ಮನೆಗಳನ್ನ ಕೊಡ್ತಾ ಇದ್ದೇವೆ, ಬಿಜೆಪಿಯವರಿಗೆ ಬೇರೆ ಕೆಲಸ ಇಲ್ಲ, ನಮ್ಮನ್ನು ಟೀಕೆ ಮಾಡ್ತಾರೆ, ಖಜಾನೆ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿದ್ರೆ ನಾವು ಬಡವರಿಗೆ ಮನೆ ಕೊಡೋದಕ್ಕೆ ಸಾಧ್ಯನಾ ಅಂತೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹುಶಃ ಇಲ್ಲ ಸಿದ್ದರಾಮಯ್ಯನವರು ಮರ್ತಂತೆ ಕಾಣ್ತಾ ಇದೆ. ಯಾವ ಮನೆಗಳನ್ನ ನೀಡ್ತಾ ಇದ್ದೇವೆ ಅಂತೇಳಿ ಕಪಟ ನಾಟಕವನ್ನ ಮಾಡಿ ನಿನ್ನೆ ಮುಖ್ಯಮಂತ್ರಿಗಳು ಇಲ್ಲಿಂದ ತೆರಳಿದ್ದಾರೋ,
ಬಡವರಿಗೆ ಮನೆ ಕೊಡ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇದಾಗಿರುವಂತದ್ದು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇದ್ದಾಗ, ಮಾನ್ಯ ವಿ ಸೋಮಣ್ಣ ಅವರು ವಸತಿ ಸಚಿವರಿದ್ದಾಗ ಅವರೇ ಬಂದಿಲ್ಲಿ ಗುದ್ಲಿ ಪೂಜೆ ಮಾಡಿ ಹೋಗಿರುವಂತದ್ದು. ಮಹಾನಗರ ಪಾಲಿಕೆ, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆನಲ್ಲಿ ಬಿಜೆಪಿ ಇದ್ದಾಗ, ನಮ್ಮ ಪೌರರು ಮಹಾಪೌರರು ಅವರೆಲ್ಲ ಇದ್ದಾಗ ಅವತ್ತು 16 ಎಕರೆಯನ್ನ ಮಹಾನಗರ ಪಾಲಿಕೆ 16 ಎಕರೆಯನ್ನ ಕೊಳಚೆ ಮಂಡಳಿಗೆ ಕೊಟ್ಟು ಹಸ್ತಾಂತರಿಸಿ, ಇದು ಬಿಜೆಪಿ ಸರ್ಕಾರ ಇದ್ದಾಗ ಆಗಿರುವಂತದ್ದು. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಪ್ರತಿ ಮನೆಗೆ ಇವತ್ತು 1.5 ಲಕ್ಷ ರೂಪಾಯಿಯನ್ನ ನೀಡಿರುವಂತದ್ದು. ಇದೆಲ್ಲವನ್ನು ಕೂಡ ಬದಿಗಿಟ್ಟು ತಾವೇನೋ ಕಟ್ಟೆ ಹಾಕಿದೀವಿ ಅಂತೇಳಿ ನಿನ್ನೆ ಹುಬ್ಳಿಗೆ ಬಂದು ಯಾವುದೇ ಪ್ರೋಟೋಕಾಲ್ ಅನ್ನು ಕೂಡ ಫಾಲೋ ಮಾಡಿದ್ದೇನೆ. ನಮ್ಮ ಕೇಂದ್ರ ಸಚಿವರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಕೇಂದ್ರ ಸರ್ಕಾರದ ಕೊಡುಗೆನೂ ಕೂಡ ಇದರಲ್ಲಿದೆ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಅದು ಎಲ್ಲವನ್ನು ಕೂಡ ತಾವು ಮಾಡಿದ್ದೇವೆ ಅಂತೇಳಿ ಇಲ್ಲಿ ಭಾಷಣ ಮಾಡಿ ಹೋಗಿರುವಂತದ್ದು. ಇದೇ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಕಳೆದ 2.5 ವರ್ಷದಿಂದ. ಬೇರೆ ಏನು ಸಾಧನೆ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಸುಮಾರು 1.5-2 ಲಕ್ಷ ಜನ ಸೇರ್ತಾರೆ ಅಂತೇಳಿ ಜಮೀರ್ ಅಹಮದ್ ಅವರೇ ಇಲ್ಲಿ ಬಂದು 8 ದಿನ ಇಲ್ಲಿ ಕುತ್ಕೊಂಡು ಏನ್ ಮಾಡಿದ್ರು? ಜಮೀರ್ ಅಹಮದ್ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಮಾತನಾಡಿ ಆ ನೆಪದಲ್ಲಿ ಸರ್ಕಾರಕ್ಕೂ ಆದಾಯ ಆಗ್ಬೇಕು, ಏನು ಲಿಕ್ಕರ್ ಸೇಲ್ಸ್ ಜಾಸ್ತಿ ಆಗ್ಬೇಕು. ಹಾಗಾಗಿನೇ ಅಬಕಾರಿ ಅಧಿಕಾರಿ ಎಲ್ಲಾ ವೈನ್ ಶಾಪ್ಗಳಲ್ಲಿ, ಲಿಕ್ಕರ್ ಶಾಪ್ಗಳಲ್ಲಿ ವಿಸ್ಕಿ ಬಿಯರ್ ಎಲ್ಲ ಸಫಿಶಿಯಂಟ್ ಸ್ಟಾಕ್ ಮಾಡಬೇಕು ಅಂತೇಳಿ ಅವನು ಕೂಡ ಆದೇಶ ಮಾಡ್ತಾನೆ. ಅಂದ್ರೆ ಇಂಥ ನಿರ್ಲಜ್ಜ ಸರ್ಕಾರ, ಇಂಥ ಲಜ್ಜೆಗೆಟ್ಟಿರುವಂತ ಸರ್ಕಾರ ರಾಜ್ಯದಲ್ಲಿ ಇವ್ರ ಯೋಗ್ಯತೆಗೆ ಯಾವುದೊಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ದೇವರಾಜ ಅರಸರವರ ದಾಖಲೆ ಬೇರೆ ಮುರಿದಿದ್ದೇನೆ ಅಂತ ಹೇಳ್ಕೊಳ್ತಾರೆ. ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಹಿಂದ ಸಮುದಾಯಗಳನ್ನೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟಿದ್ದಾರೆ. ಕೇವಲ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ವಿನಃ ರಾಜ್ಯದಲ್ಲಿರುವಂತಹ ರೈತರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ, ಹಿಂದುಳಿದ ವರ್ಗಗಳ ಬಗ್ಗೆನೂ ಕಾಳಜಿ ಇಲ್ಲ. ಕೇವಲ ಅಲ್ಪಸಂಖ್ಯಾತರ ಓಲೈಕೆ ಮಾಡಿಕೊಂಡು ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇರುವಂತದ್ದು.